ಪ್ರಬಂಧವನ್ನ ಬರೆದವ್ರು ಯಾರು, ಯಾವ ಸಂದರ್ಭದಲ್ಲಿ ಇದಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ತೀರ್ಥ ಪ್ರಬಂಧ ಎಂಬಂತಹ ಗ್ರಂಥವನ್ನ ರಚನೆ ಮಾಡಿದವರು ವಾದಿರಾಜಗುರು ಸಾರ್ವಭೌಮರು. ಈ ಇಡೀ ಗ್ರಂಥವನ್ನ 4 ವಿಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ ಅವರು. ಮೊದಲಿಗೆ ಪಶ್ಚಿಮ ಪ್ರಬಂಧ ಅಂತ ಒಂದು ಭಾಗವನ್ನು ಮಾಡಿದ್ದಾರೆ ಗ್ರಂಥದಲ್ಲಿ. ಈ ಪಶ್ಚಿಮ ಪ್ರಬಂಧ 122 ಶ್ಲೋಕಗಳಿವೆ. ಆಮೇಲೆ ಉತ್ತರ ಪ್ರಬಂಧ, ಉತ್ತರ ಭಾರತದ ಕಡೆಯಲ್ಲಿರುವಂತಹ ಉತ್ತಮವಾದಂತಹ ತೀರ್ಥಕ್ಷೇತ್ರಗಳು ಅಂತ ಯಾವಿವೆಯೋ ಅದರ ಬಗ್ಗೆ ನಿರೂಪಣೆಯನ್ನು ಮಾಡುವಂತಹ ಉತ್ತರ ಪ್ರಬಂಧ ಅಂತ ಒಂದಿದೆ. ಮತ್ತೆ ಪೂರ್ವ ಪ್ರಬಂಧ. ನನ್ನ ಮಾತು ಕೇಳ ಗೀತಾ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಡಿಸ್ಟರ್ಬ್ ಆಗ್ತಾ ಇದೆ. ಇವರು ಗೋಪಾಲ್ ಹಾವನವರು, ಜಯಸಿಂಹ, ಇವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಒಂದೇ ನಿಮಿಷ. ನನ್ ಮಾತು ಕೇಳಿಸ್ತಾ ಇದೆ ಅಲ್ವಾ? ಈಗ ಕೇಳಿಸ್ತಾ ಇದೆ. ಆಮೇಲೆ ಅದನ್ನ ಪಶ್ಚಿಮ ಪ್ರಬಂಧ ಆದ್ಮೇಲೆ ಉತ್ತರ ಪ್ರಬಂಧ ಅಂತ ಒಂದ್ ಮಾಡಿದ್ದಾರೆ. ಆಮೇಲೆ ಪೂರ್ವ ಪ್ರಬಂಧ ಅಂತ ಒಂದಿಷ್ಟು ಶ್ಲೋಕಗಳಿವೆ. ಆ ಉತ್ತರ ಪ್ರಬಂಧದಲ್ಲೂ ಒಂದು 70 ಶ್ಲೋಕಗಳಿವೆ. ಪೂರ್ವ ಪ್ರಬಂಧ ಅಂತಂದ್ರೆ ಗಂಗಾಸಾಗರ ಸಂಗಮ ಅಂತ ನಾವು ಯಾವ್ದನ್ ಕರಿತೀವೋ ಅದು, ಜಗನ್ನಾಥ ಕ್ಷೇತ್ರ, ಅನೇಕ ಸ್ಥಳಗಳನ್ನ ನಿರೂಪಣೆ ಮಾಡಿದ್ದಾರೆ ಅವುಗಳನ್ನ. ಆಮೇಲೆ ದಕ್ಷಿಣ ಪ್ರಬಂಧ, ದಕ್ಷಿಣ ಭಾಗದಲ್ಲಿರುವಂತಹ ದಕ್ಷಿಣ ಭಾರತದಲ್ಲಿರುವಂತಹ ರಂಗನಾಥ, ಕಾವೇರಿ ನದಿ, ವೃಷಭಾಚಲ ಇವೇ ಮೊದಲಾದಂತಹ ದೇವತಾ ಸ್ತೋತ್ರಗಳನ್ನ ನಿರೂಪಣೆ ಮಾಡ್ತಾ ಹೋಗಿದ್ದಾರೆ. ಅವುಗಳನ್ನ ಒಂದಿಷ್ಟು ಶ್ಲೋಕಗಳಲ್ಲಿ, ಒಂದು 50-60 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಇಷ್ಟು ಪೂರ್ತಿಯಾಗಿ ಒಟ್ಟು 300 ಶ್ಲೋಕಗಳಿರುವಂತಹ ಒಂದು ಗ್ರಂಥ ಇದು. ಅದರ ಬಗ್ಗೆ ನಿರೂಪಣೆ ಮಾಡ್ತಾ ಹೋಗೋಣ. ಯಥಾಶಕ್ತಿಯಾಗಿ ಆ ಶ್ಲೋಕಗಳನ್ನ, ಆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನ ವಾದಿರಾಜ ಸ್ವಾಮಿಗಳು ತಾವು ಆ ಕ್ಷೇತ್ರಗಳನ್ನ ಸಂಚಾರ ಮಾಡ್ತಾ ಯಾವ ಕ್ಷೇತ್ರಗಳಿಗೆ ನಾವು ಹೋಗ್ಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಆ ವೈದಿಕ ಸಂಸ್ಕೃತಿಯ ಮಹತ್ವ ಮತ್ತು ಆ ತೀರ್ಥಕ್ಷೇತ್ರಗಳ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಈ ರೀತಿಯಾಗಿ ಅಂತಂದ್ ಹೇಳಿದ್ರೆ, ಯಾವುದೇ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತಾದ್ರೆ ಅದರ ಮಹತ್ವ ಇಲ್ಲದೇನೆ ಹೋಗ್ ಬಂದ್ವಿ ಅಂತಂದ್ ಹೇಳಿದ್ರೆ ಅದು ಬರೀ ಪಿಕ್ನಿಕ್ ಆಗತ್ತಷ್ಟೆ. ತೀರ್ಥ ಪ್ರಬಂಧ ಅಂತ ಆಗಬೇಕು ಅಂತಾದ್ರೆ, ಅಂದ್ರೆ ತೀರ್ಥಕ್ಷೇತ್ರಗಳ ಹಿನ್ನೆಲೆ ಏನು, ಐತಿಹಾಸಿಕವಾದ ಹಿನ್ನೆಲೆ ಏನು, ಪೌರಾಣಿಕವಾದಂತಹ ವಿಷಯಗಳೇನು, ಆಧ್ಯಾತ್ಮಿಕ ಮಹತ್ವ ಏನಿದೆ, ಇದೆಲ್ಲವನ್ನ ತಿಳಿಸಿಕೊಡೋದು ಈ ಕೃತಿಯ ವೈಶಿಷ್ಟ್ಯ. ಆಮೇಲೆ ಅದರಲ್ಲಿ ಆ ತೀರ್ಥಕ್ಷೇತ್ರದ ವಿಶೇಷ ಏನು ಅಂತ ಅನ್ನೋದನ್ನ ಹೇಳ್ತಾ ಈ ಶ್ರವಣ ಮನನವನ್ನು ಮಾಡಿದರೆ ಸಾಕು. ಈ ತೀರ್ಥಕ್ಷೇತ್ರದ ವಿವರಣೆಯನ್ನು ಕೊಡುವಂತಹ ತೀರ್ಥ ಪ್ರಬಂಧದ ಪಾರಾಯಣವನ್ನು ಮಾಡಿದರೆ ಸಾಕು, ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಂತಹ ಫಲ ಸಿಕ್ಬಿಡತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಓದದೆ ಸಮಗ್ರ ತೀರ್ಥಕ್ಷೇತ್ರವನ್ನ ಸಂಚಾರ ಮಾಡಿದರೂ ಆ ತೀರ್ಥಕ್ಷೇತ್ರಗಳ ಮಹತ್ವದ ಅರಿವಿಲ್ಲದೇನೆ ಅಲ್ಲಿ ಸಂಚಾರ ಮಾಡಿದವರಿಗಿಂತ ಇದನ್ನು ಓದಿದವನಿಗೆ ಬಹಳ ಫಲ ಕೊಡುತ್ತೆ. ಓದಿ ಆ ಕ್ಷೇತ್ರಗಳಿಗೆ ಹೋದ್ರಂತೂ, ಆ ಕ್ಷೇತ್ರಗಳಿಗೆ ಹೋದಾಗ ಆ ಕ್ಷೇತ್ರದ ಮಹಿಮೆಯನ್ನ ಈ ಗ್ರಂಥದಲ್ಲಿ ಹೇಳಿದ ಹಾಗೆ ತಿಳಿದುಕೊಂಡ್ರಂತೂ ಇನ್ನು ವಿಶೇಷವಾದಂತಹ ಫಲ ಸಿಗತ್ತೆ ಅನ್ನೋ ಕಾರಣದಿಂದ ಅಪೂರ್ವವಾದಂತಹ ಈ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ತೀರ್ಥಕ್ಷೇತ್ರದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ತೀರ್ಥಕ್ಷೇತ್ರವನ್ನ ಮಾಡಬೇಕು ಅನ್ನುವಂಥದ್ದು ಪಾತ್ರರ ಸಂಗಡ ಯಾತ್ರೆಯ ಮಾಡಿ ಸತ್ಪಾತ್ರರ ಜೊತೆಯಲ್ಲಿ ತೀರ್ಥಕ್ಷೇತ್ರವನ್ನು ಪ್ರವಾಸ ಮಾಡಬೇಕು. ತೀರ್ಥಕ್ಷೇತ್ರಗಳು ಅಂತಂದ್ರೆ ಶಾಸ್ತ್ರವೂ ಒಂದು ತೀರ್ಥಕ್ಷೇತ್ರ, ಅದರ ಜೊತೆಯಲ್ಲಿ ಇವುಗಳು ಕೂಡ ಜಗತ್ತು ತೀರ್ಥ ಅಂತಂದ್ರೆ ಯಾವ ಪವಿತ್ರವಾದ ಕ್ಷೇತ್ರಗಳಿವೆಯೋ
ಅಲ್ಲಿ ಹೋಗಿ ಅಲ್ಲಿರುವಂತಹ ಪುಣ್ಯ ಸ್ನಾನ ತೀರ್ಥಗಳಲ್ಲಿ ಸ್ನಾನ ಮಾಡಿ, ಸಮುದ್ರ ಸ್ನಾನ, ನದಿ ಸ್ನಾನ ಮುಂತಾದವುಗಳನ್ನ ಮಾಡಿಕೊಂಡ್ವಿ ಅಂತಂದ್ರೆ ಅಂತಃಕರಣದ ಶುದ್ಧಿ ಆಗತ್ತೆ. ಅಂತಃಕರಣದ ಶುದ್ಧಿಯ ಮುಖಾಂತರವಾಗಿ ಆತ್ಮನ ಉನ್ನತಿಯೂ ಕೂಡ ಸಿದ್ಧವಾಗತ್ತೆ ಅನ್ನೋ ಕಾರಣದಿಂದ ಈ ತೀರ್ಥಕ್ಷೇತ್ರ ಪ್ರವಾಸವನ್ನು ಮಾಡುವಂತಹದ್ದು ರೂಢಿಯಲ್ಲಿದೆ. ಅದಕ್ಕೋಸ್ಕರ ತೀರ್ಥಕ್ಷೇತ್ರದ ವಿಶೇಷತೆ ಎಲ್ಲವನ್ನ ವಾಯ್ಸ್ ಬ್ರೇಕ್ ಆಗುತ್ತೆ. ಮಹಿಮೆಯನ್ನ ಆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನ ತಿಳಿಸಿಕೊಟ್ಟು ಅದರ ಮುಖಾಂತರವಾಗಿ ಆ ಕ್ಷೇತ್ರಗಳಿಗೆ ಹೋದಾಗ ಅದರ ಅನುಸಂಧಾನ ಪೂರ್ವಕವಾಗಿ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ತಿಳಿದುಕೊಂಡು ಸಾಧನೆಯನ್ನು ಮಾಡ್ಕೊಳ್ಳಿಕ್ಕೆ ಇದು ಅನುಕೂಲವಾಗಿದೆ ಅಂತ ತಿಳ್ಕೊಂಡು ಇದನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಪಶ್ಚಿಮ ಪ್ರಬಂಧ. ಇದರಲ್ಲಿ 125, 126 ಶ್ಲೋಕಗಳಿವೆ. ಉಡುಪಿ ಮುಂತಾದಂತಹ ಯಾವ ತೀರ್ಥಕ್ಷೇತ್ರಗಳಿವೆ ಅವು ಎಲ್ಲದರ ಬಗ್ಗೆ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ನಾವು ನೋಡಿದ್ದೇವೆ ನೋಡಿ, ಪಶ್ಚಿಮ ಪ್ರಬಂಧದಲ್ಲಿ ಯಾವ್ಯಾವುದನ್ನ ನಿರೂಪಣೆ ಮಾಡಿದ್ದಾರೆ ಅನ್ನೋದ್ರಲ್ಲ ಪೂರ್ತಿಯಾಗಿ ಕೊಟ್ಟುಬಿಟ್ಟಿದ್ದಾರೆ. ಯಾವ್ಯಾವ ಊರಿನದ್ದು ಅಂತ, ದ್ವಾರಕ, ಇವು ಎಲ್ಲದರವರೆಗೂ ಪುಷ್ಕರ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹರ ಚಿತ್ರ ಚಾರಿತ್ರ ಚತುರೋರ್ ಆಚಾರ್ಯ ಬ್ರೇಕ್ ಆಗ್ತಾ ಇದೆ. ಹೌದಾ? ಒಂದೇ ಈಗ ನೋಡಿ, ಮನಸ್ಸೆ ನೀನು ಸಂಚಾರ ಮಾಡು, ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡು ಅಂತ ಮನಸ್ಸಿಗೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಮನಸ್ಸೇ ನೀನು ಭವಘರ್ಮ ರಿಪೋಹೋ, ಸಂಸಾರವೆಂಬಂತಹ ತಾಪಕ್ಕೆ, ನಮ್ಮ ಸಂಸಾರವೆಂಬ ದೊಡ್ಡ ಸಾಗರದ ತಾಪಕ್ಕೆ ವೈರಿಯಾದವನು ಶ್ರೀಹರಿ. ಅವನು ದೊಡ್ಡ ಕ್ಷೀರ ಸಾಗರ ಇದ್ದ ಹಾಗೆ. ಬಹಳ ಬಾಯಾರಿಕೆ ಆಗಿದೆ ಅಂತಾದರೆ ತಂಪಾದ ಹಾಲನ್ನು ಕುಡಿದ್ವಿ ಅಂತಂದು ಹೇಳಿದ್ರೆ ಸುಖ ಉಂಟಾಗತ್ತೆ. ಹಾಗೆ ಈ ಸಂಸಾರದ ಬೇಗುದಿಗೆ ಒಳಗಾದಂತಹ ನಮಗೆ ಇರುವಂತಹ ದೊಡ್ಡ ಸಾಗರ ಅಂತಂದ್ರೆ ಪರಮಾತ್ಮನೇ ಎಂಬಂತಹ ದೊಡ್ಡ ಕ್ಷೀರ ಸಾಗರ. ಇಂತಹ ಕ್ಷೀರ ಸಮುದ್ರದ ಚಿತ್ರ ಚಾರಿತ್ರ ಚತುರೋರ್ಮಿಷು. ಚಿತ್ರ ಅಂತಂದ್ರೆ ಅತ್ಯಂತ ಆಶ್ಚರ್ಯತಮವಾದಂತಹ, ಚಾರಿತ್ರ ಅಂತಂದ್ರೆ ಪರಮಾತ್ಮನ ಚರಿತ್ರೆ, ಜಗತ್ತಿನ ಸೃಷ್ಟಿ ಮೊದಲಾದಂತಹ ಅನೇಕ ವ್ಯಾಪಾರಗಳು. ಈ ವ್ಯಾಪಾರಗಳೆಂಬಂತಹ ಊರ್ಮಿ ಅಂತಂದು ಹೇಳಿದ್ರೆ ತರಂಗಗಳು ಅಂತ. ಸಮುದ್ರದಲ್ಲಿ ಅಲೆಗಳು ಹೇಗೆ ಬರುತ್ತೋ ಹಾಗೆಯೇ ಪರಮಾತ್ಮನ ಚರಿತ್ರೆಗಳಲ್ಲಿ ಅನೇಕ ವಿಧವಾದಂತಹ ತರಂಗಗಳೆಲ್ಲವೂ ಕೂಡ ಸೃಷ್ಟಿಯಾಗಿರುತ್ತೆ. ಅಂತಹ ಅತ್ಯಂತ ಶ್ರೇಷ್ಠವಾದಂತಹ ತರಂಗಗಳಲ್ಲಿ ಏ ಮನಸ್ಸೇ, ನನ್ನ ಮನಸ್ಸೇ, ಅಹರಹ ಪ್ರತಿನಿತ್ಯದಲ್ಲಿ ಯಥೇಷ್ಟವಾಗಿ ಸಂಚಾರ ಮಾಡು. ನೀನು ಪರಮಾತ್ಮನ ಚಾರಿತ್ರ್ಯಗಳೆಂಬಂತಹ ಪ್ರವಾಹದಲ್ಲಿ ನಿರಂತರ ಸಂಚಾರ ಮಾಡ್ತಾ ಇರು. ಅಂದ್ರೆ ಭಗವಂತನ ಕಥಾಶ್ರವಣವನ್ನ, ಭಗವದ್ ವಿಷಯಕವಾದ ಚರಿತ್ರೆಗಳನ್ನ ನಿರಂತರವಾಗಿ ಕೇಳ್ತಾ ಇರೋ ಅಂತ ಹೇಳ್ತಾ ಇದ್ದಾರೆ. ಹರಿಕ್ಷೀರಾಂಬುಧೇ ಸ್ವೈರಂ ಭವ ಘರ್ಮ ರಿಪೋರ್ಮನಃ ವಿರಹ ವಿಹರಾಹರಶ್ಚಿತ್ರ ಚಾರಿತ್ರ ಚತುರೋರ್ಮಿಷು. ಮನಃ, ಎಲೈ ಮನಸ್ಸೇ, ಭವಘರ್ಮ ರಿಪೋಹೋ, ಭವ ಸಂಸಾರವೆಂಬ, ಘರ್ಮ ಬಿಸಿಲಿನ ಬೇಗಿಗೆಗೆ, ರಿಪೋಹೋ ವೈರಿಯಾದ, ಹರಿಕ್ಷೀರಾಂಬುದೇಹೆ ಹರಿಯೆಂಬ ಕ್ಷೀರಸಾಗರದಲ್ಲಿ ಸ್ವೈರಂ ಯಥೇಷ್ಟವಾಗಿ ಆ ಪರಮಾತ್ಮನೆಂಬ ಕ್ಷೀರಸಾಗರದ ಚಿತ್ರ ಚಾರಿತ್ರ ಚತುರೋರ್ಮಿಷು, ಚಿತ್ರ ನಾನಾ ವಿಧವಾದ ಪರಮಾತ್ಮನ ಕಥೆಗಳೆಂಬ ತರಂಗಗಳಲ್ಲಿ ಮಿಂದೇಳು. ಅಂದ್ರೆ ಅತ್ಯಂತ ಆಯಾಸಗೊಂಡಂತಹ ವ್ಯಕ್ತಿಗೆ ನದಿಯ ತರಂಗಗಳಲ್ಲಿ, ಕ್ಷೀರಸಾಗರದ ತರಂಗಗಳಲ್ಲಿ ಮಿಂದೆದ್ವಿ ಅಂತಂದು ಹೇಳಿದ್ರೆ, ನೀರಿನಲ್ಲಿ ಮುಳುಗೆದ್ವಿ ಅಂತಂದು ಹೇಳಿದ್ರೆ ನಮ್ಮ ಮನಸ್ಸಿನ ದೇಹದ ಎಷ್ಟೋ ಆಯಾಸಗಳೆಲ್ಲ ಪರಿಹಾರ ಆಗತ್ತೆ. ದೇಹದ ಆಯಾಸಕ್ಕೆ ನೀರಿನ ಸ್ನಾನ ಪರವಾಗಿಲ್ಲ, ಈ ತರಂಗಗಳಲ್ಲಿ ಸ್ನಾನ ಸರಿ.
ಆದ್ರೆ ಮನಸ್ಸಿನ ಹಿಂಸೆಗೆ, ಮನಸ್ಸಿನ ಈ ಬೇಗುದಿಗಳಿಗೆ ನಾಶಕನಾದವನು ಯಾರು ಅಂತಂದ್ರೆ ಪರಮಾತ್ಮನೇ. ಆ ಪರಮಾತ್ಮನ ಜಗತ್ ಸೃಷ್ಟಿಯಾದಿ ವ್ಯಾಪಾರಗಳಲ್ಲಿ ನಿರಂತರವಾಗಿ ನೀನು ಸಂಚಾರ ಮಾಡ್ತಾ ಇರೋ, ಅಲ್ಲಿ ಮುಳುಗ್ ಹಾಕ್ತಾ ಇರು, ಪರಮಾತ್ಮನ ಕಥೆಗಳನ್ನು ನಿರಂತರವಾಗಿ ಕೇಳ್ತಾ ಇರೋ. ಈ ವಿಹಾರ ಮಾಡಿದೆ ಅಂತಾದರೆ ನಿನಗೆ ಮನಸ್ಸಿನ ಸಮಾಧಾನತೆ ಇವೆಲ್ಲವೂ ಕೂಡ ಸಿಗತ್ತೆ ಅಂತ ತಮ್ಮ ಮನಸ್ಸಿಗೆ ತಾವೇ ಸಂಬೋಧನೆ ಮಾಡಿ, ನಾವೆಲ್ಲ ಹೇಗೆ ಮನಸ್ಸ ತೋರಿಸ್ಕೊಡ್ತಾ ಇದ್ದಾರೆ, ಮನಸ್ಸನ್ನು ಹೇಗೆ ಇಟ್ಟುಕೊಳ್ಬೇಕು. ಹರಿಕ್ಷೀರಾಂಬುಧೇಹೆ ಸ್ವೈರಂ ಭವಘರ್ಮ ರಿಪೋಹ ಮನಃ ವಿಹರ ಅಹರಹ ಚಿತ್ರಂ ಚಾರಿತ್ರ ಚತುರೋರ್ಮಿಷು. ನಾನಾ ವಿಧವಾದ ಚಿತ್ರ ವಿಚಿತ್ರವಾದ ಆಶ್ಚರ್ಯಕರವಾದ ಭಗವಂತನ ಕಥೆಗಳೆಂಬಂತಹ ಕ್ಷೀರ ಸಾಗರದಲ್ಲಿ ಎಲೆ ಈ ಮನಸ್ಸೇ, ಈ ಭವಸಾಗರವನ್ನು ನಾಶ ಮಾಡಿರುವಂತಹ ಪರಮಾತ್ಮನ ಈ ಕಥೆಗಳೆಂಬಂತಹ ಸಾಗರದಲ್ಲಿ, ಈ ಸಮುದ್ರದ ಅಲೆಗಳಲ್ಲಿ ನಿರಂತರವಾಗಿ ವಿಹಾರ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಖಾಂತರವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡೋ ಮುಖಾಂತರವಾಗಿ ಮಂಗಲವನ್ನು ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತು ನಿಲ್ಲಿಸ್ಕೊಂಡಿರೋಣ. ಮತ್ತೆ ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ನಾಳೆ ಮುಂದಿನ ಪಾಠವನ್ನು ಮಾಡೋಣ. ಹರಯ್ಯ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ, ಮಾನಸಿಕ ಯಾತ್ರೆಯಿಂದ ಇದೇನಾ? ಹೌದು, ಮಾನಸಿಕ ಯಾತ್ರೆ ಮಾಡಿ ಅಂತ ಹೇಳ್ತಾರೆ. ಹೌದು ಹೌದು.